ಇಡೀ ಶಾಕ್ನ ಬೆನ್ನಲ್ಲೇ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ತನಗೆ ನೋಟಿಸ್ ಬಂದಿರೋದ್ರಾಗಿ ಖಾತ್ರಿಪಡಿಸಿದ್ದಾರೆ. ಇಡಿ ಅಧಿಕಾರಿಗಳಿಂದ ಡಿಕೆ ಸುರೇಶ್ಗೆ ಸಮನ್ಸ್ ಬಂದಿದೆ. ಜೂನ್ 19 ಗುರುವಾರ ವಿಚಾರಣೆಗೆ ಬರುವಂತೆ ಸಮನ್ಸ್ನಲ್ಲಿ ಸೂಚಿಸಲಾಗಿದೆ. ಪಬ್ಲಿಕ್ ಟಿವಿ ಜೊತೆಗೆ ಅವರು ಮಾತನಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಈ ದಿನದ ಅತಿ ದೊಡ್ಡ ಬ್ರೇಕಿಂಗ್. ಗುರುವಾರದ ಬದಲಾಗಿ ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ. ನಾನು ಈ ಕುರಿತಾಗಿ ಇಡಿಗೂ ಕೂಡ ಹೇಳಿದ್ದೀನಿ, ಗುರುವಾರದ ಬದಲಾಗಿ ಸೋಮವಾರ ವಿಚಾರಣೆಗೆ ಬರ್ತೀನಿ ಅಂತ. ಆಗ ಅವ್ರು ಯಾವ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಏನು ಕೇಳ್ತಾರೆ ನೋಡೋಣ ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಕೋಟಿ ವಂಚನೆ ಪ್ರಕರಣ. ಡಿಕೆ ಸುರೇಶ್ ನನ್ನ ಸಹೋದರ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಹಲವರಿಂದ ವಂಚಿಸಿದಂತಹ ಪ್ರಕರಣ. ಈ ಸಂಬಂಧಿತವಾಗಿ ಒಂದು ದೂರು ದಾಖಲಾಯಿತು. ಅದಾದ ನಂತರದಲ್ಲಿ ಹಲವಾರು ದೂರುಗಳು ಕೂಡ ದಾಖಲಾಗಿತ್ತು. ಇಡೀ ಸಮನ್ಸ್ ಯಾಕೆ ಕೊಟ್ಟಿದೆ ಹಾಗಾದ್ರೆ ಡಿಕೆ ಸುರೇಶ್ ಅವರಿಗೆ? ಐಶ್ವರ್ಯ ಗೌಡ ಜೊತೆ ಆರ್ಥಿಕ ವ್ಯವಹಾರಗಳ ಅನುಮಾನ ಇಡಿಗೆ ಬಂದಿರುತ್ತೆ. ಸೊ ಅದರ ವಿಷಯವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋ ಸಲುವಾಗಿ ಈ ಸಮನ್ಸ್. ಎಲ್ಲ ಕಡೆ ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ಆಕೆ ಪ್ರಚಾರವನ್ನು ಪಡೆದಿದ್ಲು. ಬರೀ ಪ್ರಚಾರ ಮಾತ್ರ ಅಲ್ಲ, ಹಲವಾರು ಕಡೆಗಳಲ್ಲಿ ಹಣವನ್ನು ಸುಲಿಗೆ ಮಾಡಿದ್ಲು ಅನ್ನುವಂತಹ ಆರೋಪವೂ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬಂದಿದೆ ಡಿಕೆ ಸುರೇಶ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರಾ ಅಂತ. ಆಗ ಅವರೊಂದು ಕ್ಲಾರಿಟಿ ಕೊಟ್ಟಿದ್ರು, ಆಕೆಗೂ ನಮಗೂ ಪರಿಚಯನೇ ಇಲ್ಲ ಅಂತ. ಐಶ್ವರ್ಯ ಗೌಡ ಜೊತೆ ಡಿಕೆ ಸುರೇಶ್ ದೂರವಾಣಿ ಸಂಪರ್ಕ ಹೊಂದಿದ್ರ ಬಗ್ಗೆ ಇಡಿಗೆ ಹಲವಾರು ಮಾಹಿತಿಗಳು ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಅದರ ವಿಷಯವಾಗಿಯೂ ಕೂಡ ಈಗ ನಿಮ್ಮಿಬ್ಬರಿಗೂ ಕೂಡ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಅಂದಮೇಲೆ ಈ ದೂರವಾಣಿ ಸಂಭಾಷಣೆ ಹೇಗಾಗಿತ್ತು ಅನ್ನೋದರ ವಿವರವನ್ನು ಕೂಡ ಕೇಳ್ತಾರೆ. ಐಶ್ವರ್ಯ ಗೌಡ ನಂಟಿನ ಬಗ್ಗೆ ಇಡಿ ತನಿಖೆಯನ್ನ ನಡೆಸಲಿದೆ. ಯಾಕಂದ್ರೆ ಬಹುಕೋಟಿ ವಂಚನೆ ಪ್ರಕರಣ ಇದು. ಇದರಲ್ಲಿ ಡಿಕೆ ಸುರೇಶ್ ಅವರ ಹೆಸರು ಕೂಡ ಕೇಳಿಬಂತು. ಕಾರಣ ಅವರು ನನ್ನ ಬ್ರದರ್ ಅಂತ ಹೇಳ್ಕೊಂಡು ಆಕೆ ಈ ವ್ಯವಹಾರವನ್ನ ನಡೆಸಿದ್ದು. ಇದಕ್ಕೆ ನಿಮ್ಮ ಸಪೋರ್ಟ್ ಇತ್ತಾ, ಆಕೆಯ ಪರಿಚಯ ನಿಮಗಿತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಆರ್ಥಿಕ ವ್ಯವಹಾರಗಳ ಮಾಹಿತಿಯನ್ನು ಕೂಡ ಪಡೆಯಲು ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ನಮ್ಮ ಬ್ರದರು ಇಡಿಗೆ ಏನು ಬೇಕಾದ್ರೂ ಹೋಗಿ ಕೋಆಪ್ರೇಟ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ. ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು, ಮೋಸ ಮಾಡೋರು, ನನಗೂ 3-4 ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ. ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ. ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ. ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರೂ ಕೋಆಪ್ರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ವಿಚಾರಣೆಗೆ ಹಾಜರಾಗ್ತಾರೆ ತಮ್ಮವರು. ನಾನೇ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ, ವಿಚಾರಣೆಗಳಿಗೆ. ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಡಿಕೆ ಸುರೇಶು ಮಾಡ್ತಾರೆ, ಡಿಕೆ ಶಿವಕುಮಾರು ಮಾಡ್ತಾರೆ. ನಾವೆಲ್ಲ ನಾವು ಕೋಆಪರೇಟ್ ಮಾಡ್ತೀವಿ. ರಾಜಕೀಯ ಷಡ್ಯಂತ್ರ ಏನಿದೆ ಸರ್? ಯಾಕಂದ್ರೆ ಐಟಿ ದುರ್ಬಳಕೆ ಮಾಡ್ಕೊಂತಿದೆ. ಅದು ಆಯ್ತಪ್ಪ. ಕುಮಾರಸ್ವಾಮಿ ಅವರು ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ಎಲ್ಲರೂ ಕೂಡ ರೆಡಿ ಆಗಿರ್ರಿ ಅನ್ನುವಂಥ, ಅಂದ್ರೆ ಮಧ್ಯಂತರ ಸರ್ಕಾರ ಏನಾದರೂ ಪತನ ಆಗುತ್ತೆ. ಆಯ್ತು, ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸ್ಕೊಡೋಣ. ಅವ್ರಿಗೆ ಯಾವ ಥರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ಥರ ವಾಸ್ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸ್ಕೊಡೋಣ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಇಡಿ ಈ ತನಿಖೆಯನ್ನು ನಡೆಸ್ತಾ ಇದೆ ಅಂತ ಅಂದರೆ ಆರ್ಥಿಕವಾಗಿ ವ್ಯವಹಾರಗಳಾಗಿದ್ರ ಬಗ್ಗೆ ಯಾವುದಾದ್ರೂ ಮಾಹಿತಿಗಳು ಅವರಿಗೆ ಲಭ್ಯವಾಗಿರಬೇಕು ಅಥವಾ ಅನುಮಾನ ವ್ಯಕ್ತವಾಗಿರಬೇಕು. ಯಾವ ಹಿನ್ನೆಲೆಯಲ್ಲಿ ಈ ಸಮನ್ಸ್ ಕೊಟ್ಟಿರಬಹುದು ಅಂತ? ದಿವ್ಯಾ, ಪ್ರಮುಖವಾಗಿ ಕಳೆದ 5 ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬರುತ್ತದೆ. ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಆಕೆಯ ಹೆಸರು ಬಳಕೆಯಾಗಿದ್ದಂಥದ್ದೇ ಡಿಕೆ ಸುರೇಶ್ ಅವರ ಸಹೋದರಿ ಅಂತೇಳಿ. ಯಾಕೆಂದ್ರೆ ಚಂದ್ರ ಲೇಔಟ್ನಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಆಕೆ ವಿರುದ್ಧ ಸಾವಿರಾರು ಆರೋಪಗಳನ್ನ ಮಾಡ್ತಾರೆ. ಅದರಲ್ಲಿ ಕೂಡ 70 ರಿಂದ 80 ಕೋಟಿಯಷ್ಟು ಆರ್ಥಿಕ ವ್ಯವಹಾರಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಆರೋಪಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಆಕೆಗೆ ಒಂದಷ್ಟು ಫಂಡಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಆ ಫಂಡಿಂಗ್ ಅನ್ನ ಇಟ್ಕೊಂಡು ಬೇರೆ ಬೇರೆ ಕಡೆಯಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದರ ಬಗ್ಗೆ ತನಿಖೆನ ಮಾಡಲಾಯಿತು. ತನಿಖೆನ ಮಾಡಿದ ಬಳಿಕ 2 ತಿಂಗಳ ಹಿಂದಷ್ಟೇ ಇಡಿ ಅಧಿಕಾರಿಗಳು ಪ್ರತ್ಯೇಕವಾಗಿ ಇಸಿಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರೆ. ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಮತ್ತು ವಿನಯ್ ಕುಲಕರ್ಣಿ ಇವರಿಬ್ಬರ ನಡುವಿರುವಂತಹ ಆರ್ಥಿಕ ವ್ಯವಹಾರಗಳೇನಿತ್ತು, ಆರ್ಥಿಕ ವ್ಯವಹಾರಗಳ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ದಿವೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತದ್ದು, ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ಯಾಕೆಂದ್ರೆ ಅವರ
ಜೊತೆಗೆ ನೇರವಾದ ಸಂಪರ್ಕ ಮತ್ತು ವಿನಯ್ ಕುಲಕರ್ಣಿ ಅವರು ಐಶ್ವರ್ಯಗೌಡ ಇಂದ ಒಂದು ಬೆಂಚ್ ಕಾರನ್ನು ಕೂಡ ಪಡ್ಕೊಂಡಿದ್ರು, ಐಷಾರಾಮಿ ಕಾರನ್ನು ಕೂಡ ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಆ ಮಾಹಿತಿಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆದರೆ ಅವರು ಬಂಧನಕ್ಕೊಳಗಾಗಿ 1 ತಿಂಗಳ ಆಗಿದ್ದಾವೆ. 1 ತಿಂಗಳ ಆದ ಬಳಿಕ ಡಿ ಕೆ ಸುರೇಶ್ ಅವರಿಗೆ ಸಮನ್ಸನ್ನು ಕೊಟ್ಟಿರೋಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರೋಂಥದ್ದು. ಯಾಕಂದರೆ ಪದೇ ಪದೇ ಚುನಾವಣಾ ಸಂದರ್ಭದಲ್ಲಿರ್ಬೋದು ಮತ್ತು ಬೇರೆ ಬೇರೆಯ ಸಂದರ್ಭಗಳಲ್ಲಿರ್ಬೋದು ಡಿ ಕೆ ಸುರೇಶ್ ಅವರ ಹೆಸರನ್ನ ಐಶ್ವರ್ಯಗೌಡ ಬಳಕೆಯನ್ನು ಮಾಡ್ಕೊಂಡಿರೋಂಥದ್ದು. ಜೊತೆಗೆ ಐಶ್ವರ್ಯ ಅವರ ಗೌಡ ಜೊತೆಗೆ ಡಿ ಕೆ ಸುರೇಶ್ ಅವರ ಆರ್ಥಿಕ ವ್ಯವಹಾರಗಳಿದ್ದಾವೆ ಅನ್ನೋ ಅನುಮಾನದ ಮೇಲೆ ಈಗ ಸಮನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಒಂದು ಸಮನ್ಸನ್ನು ಕೊಟ್ಟಿರೋಂಥದ್ದು. ಈಗ ಡಿ ಕೆ ಸುರೇಶ್ ಅವರು ಮಾತನಾಡ್ತಾ ಇದ್ರು, ಸೋಮವಾರಕ್ಕೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ. ಜೊತೆಗೆ ಐಶ್ವರ್ಯಗೌಡ ಮತ್ತು ಡಿ ಕೆ ಸುರೇಶ್ ಅವರ ಜೊತೆಯಲ್ಲಿರುವಂಥ ಆರ್ಥಿಕ ವ್ಯವಹಾರಗಳೇನು ಅದೆಲ್ಲ ಕೂಡ ತನಿಖೆಯಲ್ಲಿ ಒಂದಷ್ಟು ಬಯಲಾಗಿದ್ದಾವೆ. 7-8 ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ಕೇಳ್ಕೊಂಡಿರುವಂಥದ್ದು. ಆ 7 ದಾಖಲಾತಿಗಳನ್ನು ಡಿ ಕೆ ಸುರೇಶ್ ಅವರು ಒದಗಿಸಬೇಕು ಮತ್ತು ಅವರ ವಿಚಾರಣೆಗೆ ಹಾಜರಾಗಿ ಮಾಹಿತಿಗಳನ್ನು ನೀಡಬೇಕಾಗಿರುವಂಥದ್ದು. ದಿವ್ಯಾ, ಮುರಳಿ, ಐಶ್ವರ್ಯ ಕೊಟ್ಟಂತಹ ಕಾರನ್ನ ವಿನಯ್ ಕುಲಕರ್ಣಿ ಬಳಕೆ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಆಗ ದಾಳಿ ಕೂಡ ನಡೆಸಿತ್ತು. ಕೇವಲ ವಿಚಾರಣೆ ಅಲ್ಲ, ದಾಳಿ ಕೂಡ ನಡೆಸಲಾಗಿತ್ತು. ಈಗ ಸುರೇಶ್ ಅವರ ವಿಷಯವಾಗಿ ಬಂದಾಗ ಕೇವಲ ಮಾಹಿತಿಯನ್ನು ಪಡೆಯೋ ಸಲುವಾಗಿ ಅವ್ರನ್ನ ಕರೀಲಾಗ್ತಾ ಇದೆಯಾ, ಅಥವಾ ಮುಂದಿನ ಹಂತದಲ್ಲಿ ದಾಳಿಯ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದಾ? ದಿವೇ, ಪ್ರಮುಖವಾಗಿ ಆ ರೀತಿಯ ಆರ್ಥಿಕ ವ್ಯವಹಾರಗಳ ಸಂಬಂಧ ಏನಾದರೂ ಇತ್ತು ಅಂದರೆ ಅದಕ್ಕೆ ಸಾಲಿಡ್ ಪ್ರೂಫ್ಗಳೇನಿತ್ತು ಅಂದರೆ ಈಗಾಗಲೇ ಸುರೇಶ್ ಅವರ ಬಳಿಯಲ್ಲಿ 7-8 ದಾಖಲಾತಿಗಳನ್ನು ಕೇಳಿದರೆ ಆ ದಾಖಲಾತಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಮುಂದಿನ ಹೊತ್ತುಗಳಲ್ಲಿ ಬರ್ತದೆ. ಆ 7 ದಾಖಲಾತಿಗಳನ್ನು ಕೊಡಬೇಕಾಗತ್ತೆ. ಕೊಟ್ಟಾದ ನಂತರ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಕ್ಲಾರಿಫಿಕೇಶನ್ಗಳು ಬೇಕಾಗಿರುವಂಥದ್ದು. ಅನುಮಾನಾಸ್ಪದವಾಗಿ ತನಿಖೆಗೆ ಸಹಕಾರವನ್ನು ಮಾಡಿದ್ರೆ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳೇನಿರುತ್ತೆ ಆ ಪ್ರಕ್ರಿಯೆಗಳನ್ನು ಇಡಿ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಆದರೆ ಆ 7 ದಾಖಲೆಗಳನ್ನು ಕೊಡೋ ಸಂದರ್ಭದಲ್ಲಿ ಐಶ್ವರ್ಯಗೌಡ ಜೊತೆಯಲ್ಲಿ ಇರುವಂಥ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೇಳಿರ್ತಾರೆ. ಅದಕ್ಕೆ ಯಾವ ರೀತಿಯಲ್ಲಿ ಮಾಹಿತಿಗಳಿದ್ದಾವೆ ಅನ್ನೋದನ್ನ ಡಿ ಕೆ ಸುರೇಶ್ ಅವರು ಕೊಡಬೇಕಾಗತ್ತೆ. ಆ ಡಿ ಕೆ ಸುರೇಶ್ ಅವರು ಕೊಡಲಿಲ್ಲ ಅಂದರೆ ಮುಂದಿನ ಕಾನೂನಾತ್ಮಕ ಕ್ರಮಗಳನ್ನು ಇಡಿ ಅಧಿಕಾರಿಗಳು ತೆಗೆದುಕೊಳ್ಳುವಂಥದ್ದು. ದಿವೇಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ವಿಧಾನಸಭಾ ಚುನಾವಣೆ ಏನಿತ್ತು ಅಂದರೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಇದೇ ಐಶ್ವರ್ಯಗೌಡ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಸಾಕಷ್ಟು ಕಡೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಆ ದಾಖಲಾತಿಗಳನ್ನೆಲ್ಲ ಇಟ್ಕೊಂಡಿರುವಂಥದ್ದು ಮತ್ತು ಟ್ರಾನ್ಸಾಕ್ಷನ್ಗಳೇನಿತ್ತು ಆ ಟ್ರಾನ್ಸಾಕ್ಷನ್ಗಳು ಮತ್ತು ವರಾಹಿ ಜ್ಯುವೆಲರ್ಸ್ನ ಮಾಲೀಕರು ಐತಾಳ್ ಅಂತ ಏನಿದ್ದಾರೆ ಅವರ ಹೇಳಿಕೆಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ದಾಖಲನ್ನು ಮಾಡ್ಕೊಂಡಿರುವಂಥದ್ದು. ಈ ಎಲ್ಲಾ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ಗೆ ಇದೊಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿರುವಂಥದ್ದು. ದಿವ್ಯಾ, ಎಸ್, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಸುರೇಶ್ ಅವರಿಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಈ ನೋಟಿಸ್ನ ಬೆನ್ನಲ್ಲೇ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.